ಹಲೋ, ಎಲ್ರಿಗೂ ನಮಸ್ಕಾರ. ನಿನ್ನೆ ನಾನು ನಿಮ್ಮೆಲ್ರಿಗೂ ಒಂದು ಪ್ರಶ್ನೆ ಹಾಕಿದ್ದೆ. ಕೆಟ್ಟ ಪದಗಳನ್ನು ಬಳಸಿ ಹೆಣ್ಮಕ್ಳಿಗೆ ಮೆಸೇಜ್ ಮಾಡೋದು ಸರಿನಾ ತಪ್ಪಾ ಅಂತ. ಯಾಕಂತಂದರೆ ನನಗೆ ಸದ್ಯಕ್ಕೆ ಅದೇ ವಿಚಾರ ನಡೀತಿದ್ದರಿಂದ ನಿಮ್ಮೆಲ್ಲರ ಒಪಿನಿಯನ್ ತಿಳ್ಕೊಳ್ಬೇಕಾಗಿತ್ತು. ಆ್ಯಂಡ್ ನಿಮಗೆ ಯಾವತ್ತಾದರೂ ಈ ಥರದ್ದು ಆಗಿದೆಯಾ ತಿಳ್ಕೊಳ್ಬೇಕಾಗಿತ್ತು. ಥ್ಯಾಂಕ್ ಗಾಡ್ ನಂಗೆ ಎಷ್ಟೋ ಜನ ಹೇಳಿದ್ದು ಆನ್ ಅ ಡೈಲಿ ಬೇಸಿಸ್ ಇವತ್ತಿಗೂ ಅವ್ರು ಆ ಥರದ್ದು ಮೆಸೇಜಸ್ಗಳನ್ನ ರಿಸೀವ್ ಮಾಡ್ತಾರೆ ಅಂತ. ಆ್ಯಂಡ್ ಅವ್ರು ಕಲಾವಿದ್ರೆ ಅಲ್ಲ, ಬೇರೆ ಬೇರೆ ಪ್ರೊಫೆಷನಲ್ಲಿ ಇರುವಂಥವ್ರು. ಕಂಪ್ಲೇಂಟ್ ರೇಸ್ ಮಾಡಿದ್ರೂ ಸಹ ಇವತ್ತುವರೆಗೂ ಆ ಪ್ರೊಫೈಲ್ ಬಳಸ್ತಿದ್ದಂಥ ವ್ಯಕ್ತಿ ಯಾರು ಅಂತ ಇನ್ನೂ ಅವ್ರು ಕಂಡುಹಿಡ್ದಿಲ್ಲ. ಅವ್ರಿಗೆ ಯಾವುದೇ ಥರದ ಶಿಕ್ಷೆ ಆಗಿಲ್ಲ. ನಾವು ಆಸ್ ಆರ್ಟಿಸ್ಟ್ ಅಥವಾ ಕಲಾವಿದರು ಇದನ್ನು ಇಗ್ನೋರ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀವಿ. ಇವು ಬಿಟ್ಟಾಕು ಬರುತ್ತೆ. ಕ್ರಿಟಿಸೈಸ್ ಮಾಡ್ತಾರೆ. ಕ್ರಿಟಿಸೈಸ್ ಮಾಡೋದು ಯಾವತ್ತಿಗೂ ನನಗಂತೂ ತೊಂದರೆ ಇರಲಿಲ್ಲ. ಆ್ಯಂಡ್ ಇವತ್ತುವರೆಗೂ ನನಗೆ ಅಮ್ಮ ಅಕ್ಕ ಅನ್ನೋ ಪದ ಬಳಸಿ ಇವತ್ತುವರೆಗೂ ಯಾರೂ ನಂಗೆ ಮೆಸೇಜ್ ಮಾಡಿಲ್ಲ. ಎಲ್ಲರಿಗೂ ಅದನ್ನು ಇಗ್ನೋರ್ ಮಾಡೋಕ್ಕಾಗಲ್ಲ. 100ರಲ್ಲಿ 90 ಜನ ಧೈರ್ಯ ಮಾಡಿ ರಿಪೋರ್ಟ್ ಮಾಡಿ ತಲೆ ಕೆಡಿಸ್ಕೊಳ್ದೆ ಬ್ಲಾಕ್ ಮಾಡಿ ಬಿಟ್ಬಿಡ್ಬೋದು. ಇನ್ನು 10 ಜನಕ್ಕೆ ನೋವಂತೂ ಆಗೇ ಆಗುತ್ತಾ? ಅವ್ರು ಅದನ್ನು ಮಾಡೋಕ್ಕಾಗಲ್ವಾ? ಬರ್ತಾನೆ ಇರುತ್ತಾ? ಫೇಕ್ ಪ್ರೊಫೈಲ್ಸ್ಗಳಿಗೇನು ದಿನಕ್ಕೆ 1000 ಕ್ರಿಯೇಟ್ ಆಗ್ತಾ ಇದೆ. ಆ್ಯಂಡ್ ನಿನ್ನೆಯಿಂದ ಎಷ್ಟೋ ಜನ ಅಂದರೆ ನನಗೆ ದರ್ಶನ್ ಸರ್ ಫ್ಯಾನ್ಸ್ಗಳು ಮೆಸೇಜ್ ಮಾಡಿರೋದು ಉಂಟು. ರೇಣುಕಾ ಸ್ವಾಮಿ ಮಾಡಿದ್ದು ಸರಿನಾ ಅಂತ. ಖಂಡಿತವಾಗ್ಲೂ ಅಯ್ಯಪ್ಪ ಮಾಡಿರೋದೇನು ಪ್ರಶಸ್ತಿ ಕೊಡುವಂಥ ಕೆಲಸನ, ಕಚಡ ಕೆಲಸನೇ ಅದು. ಆ ಥರ ಮೆಸೇಜಸ್ ಯಾರೇ ಮಾಡಿದ್ರೂ ಅದು ಸರಿ ಅಲ್ಲ ಅಂತಲೇ ನನ್ನ ವಾದ ಇರೋದು. ಆ್ಯಂಡ್ ನಾನು ಇದು ಎಲ್ಲದರಿಂದ ಹೇಳೋಕ್ಕೆ ಒಂದು ಪ್ರಯತ್ನ ಪಡ್ತಿರೋದು ಏನಂತ ಅಂದರೆ, ಮೆಸೇಜಸ್ ಮಾಡೋದು ಒಬ್ಬರಾದರೆ ನೋವು ಅನ್ಭವಿಸೋದು ಎರಡೂ ಕಡೆ ಕುಟುಂಬದವರು. ಮೆಸೇಜ್ ಮಾಡ್ರು ಅಂತ ಆ ವ್ಯಕ್ತಿಯ ಕುಟುಂಬ ಏನೂ ತಪ್ಪು ಮಾಡದೆ, ಯಾವುದ್ರಲ್ಲೂ ಇನ್ವಾಲ್ವ್ ಆಗದೆ, ಅವ್ರ ಐಡೆಂಟಿಟಿ ರಿವೀಲ್ ಆಗುತ್ತೆ, ಸೊಸೈಟಿಲಿ ಅವ್ರಿಗೆ ಕೆಟ್ಟ ಹೆಸರು ಸಿಗುತ್ತೆ, ಅವ್ರಿಗೆ ಅವಮಾನ ಆಗುತ್ತೆ. ಯಾರು ಮೆಸೇಜಸ್ನ ರಿಸೀವ್ ಮಾಡಿರ್ತಾರಲ್ಲ ಅವ್ರ ಕುಟುಂಬಕ್ಕೂ ನೋವಾಗುತ್ತೆ, ಅವರಿಗೂ. ಎರಡೂ ಕುಟುಂಬಗಳಿಗೆ ಆಗುವಂಥ ಅವಮಾನ, ಬೇಜಾರು, ನೋವು, ಈ ಥರ 1000 ಜನಗಳು ಸಿಗ್ತಾರೆ ನಿಮಗೆ ಮೆಸೇಜಸ್ನ ಮಾಡೋರು. ಅಷ್ಟು ಕುಟುಂಬಗಳಿಗೆ ನೋವಾಗತ್ತೆ. ಆ 1000 ಜನನೂ ಸರಿ ಮಾಡೋಕ್ಕಾಗಲ್ಲ. ಕೆಲವೊಬ್ಬರು ಏನೂ ಕಾರಣ ಇಲ್ಲದೆ ಮೆಸೇಜಸ್ನ ಮಾಡುವಂಥ ವ್ಯಕ್ತಿತ್ವಗಳಿದ್ದಾರೆ. ಅಂಥವ್ರನ್ನ ನಾವು ಬದಲು ಮಾಡೋಕ್ಕಾಗಲ್ಲ, ಬದಲು ಮಾಡುವಂಥ ಪ್ರಯತ್ನನೂ ಮಾಡಬಾರ್ದು. ಬಟ್ ಕೆಲವೊಬ್ಬರು ಯಾವುದೋ ಒಂದು ಮೂಡಲ್ಲಿ ಬಂದಿರ್ತೀರಾ, ಯಾವುದೋ ಒಂದು ಬೇಜಾರಲ್ಲಿ ಇರ್ತೀರಾ, ಯಾವುದೋ ಮೇಲಿನ ಕೋಪದಲ್ಲಿ ಯಾವುದೋ ಒಂದು ಪೋಸ್ಟೋ ಸ್ಟೋರಿನೋ ಅಥವಾ ರೀಲೋ ನೋಡಿದಾಗ ಪಟ್ ಅಂತ ಅಲ್ಲಿ ರಿಯಾಕ್ಟ್ ಮಾಡ್ತೀರಾ. ಒಂದು ಕ್ಷಣ ಯೋಚನೆ ಮಾಡಿ, ನಿಮ್ಮನ್ನು ನಂಬ್ಕೊಂಡಿರುವಂಥ ನಿಮ್ಮ ತಂದೆ ತಾಯಿ, ನಿಮ್ಮ ಅಕ್ಕ ತಂಗಿಯರು, ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಅಥವಾ ಸ್ನೇಹಿತೆಯರಿರ್ಬೋದು, ಇವರೆಲ್ಲರಿಗೂ ಈ ಒಂದು ಪ್ರಪಂಚನ ಒಂದು ಸೇಫ್ ಪ್ಲೇಸ್ ಮಾಡಿಕೊಡಿ, ಬೆಟರ್ ಪ್ಲೇಸ್ ಮಾಡಿಕೊಡಿ. ಅಷ್ಟೇ ನಾನು ಅನ್ನೋದು. ಈ ಥರ ಕೆಟ್ಟ ಮೆಸೇಜಸ್ನ ಮಾಡೋದನ್ನು ಸ್ಟಾಪ್ ಮಾಡಿ.